ಮುನ್ಸಿಪಾಲಿಟಿ ವ್ಯಾಪ್ತಿಯ ನಗರದ ಮಧ್ಯಭಾಗದಲ್ಲಿ 11 ಸೆಂಟ್ಸ್ ಜಾಗವನ್ನು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಸರ್ಕಾರ ಜಾಗವನ್ನು ಮಂಜೂರು ಮಾಡಿದ್ದನ್ನು ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ಕುಂದಾಪುರ ಮಂಡಲ ವತಿಯಿಂದ ಪ್ರತಿಭಟನೆಯನ್ನು ಮಾಡಿದ್ದೇವೆ. ಈ 11 ಸೆಂಟ್ಸ್ ಜಾಗ ಸುಮಾರು 4 ಕೋಟಿ ಬೆಲೆ ಬಾಳುವ ಒಂದು ಜಾಗವನ್ನು ಬರೀ 1,75,000 ರೂಪಾಯಿಗೆ ಪಕ್ಷದ ಕಚೇರಿಗೋಸ್ಕರ ಕಾಂಗ್ರೆಸ್ ಸರ್ಕಾರ ಅದನ್ನು ಇವತ್ತು ಹಂಚಿಕೆಯನ್ನು ಮಾಡಿದ್ದಾರೆ. ಇದು ಕುಂದಾಪುರ ನಗರ ಮಧ್ಯಭಾಗದಲ್ಲಿ ಇವತ್ತು ಪಾರ್ಕಿಂಗಿಗೆ ಅಥವಾ ಬೇರೆ ಬೇರೆ ನಮ್ಮ ಗೂಡ್ಸ್ ವಾಹನಗಳ ನಿಲುವ ತಾಣ, ಅದು ಕಾರಣ 30-40 ವರ್ಷದಿಂದ ಗೂಡ್ಸ್ ವಾಹನಗಳ ನಿಲುಗಡೆಯಾಗಿರುವ ಆ ಜಾಗವನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಕುಂದಾಪುರದಲ್ಲಿ ಪೊಲೀಸ್ ಠಾಣೆಗಿರ್ಬೋದು, ಫೈರ್ ಸ್ಟೇಷನಿಗಿರ್ಬೋದು, ಪಾರ್ಕಿಂಗಿಗಿರ್ಬೋದು, ಈ ಕುಂದಾಪುರದಲ್ಲಿ ತುಂಬ ತೊಂದರೆಯನ್ನು ಜನಸಾಮಾನ್ಯರು ಅನುಭವಿಸುವುದು ಈ ಎಲ್ಲ ಸರ್ಕಾರಿ ಅಧಿಕಾರಿಗೆ ಗೊತ್ತಿದ್ದು ಇವತ್ತು ಅವರು ಈ ಜಾಗವನ್ನು ಮಂಜೂರು ಮಾಡಿದ್ದಾರೆ. ಇದಲ್ಲೇ ಈ ಸರ್ಕಾರಿ ಜಾಗ ಪರಂಬುಕ್ ಜಾಗ ಆಗಿದ್ದು ಇದನ್ನು ಹೇಗೆ ಕೊಟ್ಟರು ಅಂತ ನಮಗೂ ಗೊತ್ತಿಲ್ಲ. ಇದಾಗಲೇ ಈ ಪರಂಬುಕ್ ಜಾಗದಲ್ಲಿ ಕಾರಣ 30-40 ವರ್ಷದಿಂದ 50 ವರ್ಷದಿಂದ ವಾಸವಾಗಿದ್ದ ಜನರಿಗೆ ಇವತ್ತಿನವರೆಗೆ 2.25 ಸೆಂಟ್ಸ್ ಹಕ್ಕುಪತ್ರವನ್ನು ಕೊಡಲಿಕ್ಕೆ ಸಹ ಸರ್ಕಾರಕ್ಕಾಗಲಿಲ್ಲ. ಆದರೆ ಇವತ್ತು 11 ಸೆಂಟ್ಸ್ ಜಾಗವನ್ನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಈ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಈ ನಡೆಯನ್ನು ನಾವು ಖಂಡಿಸ್ತೇವೆ. ಕಾನೂನು ಪ್ರಕಾರ ಹೋರಾಟವನ್ನು ಮಾಡ್ತೇವೆ, ಕೋರ್ಟಿಗೆ ಸಹ ಹೋಗ್ತೇವೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕುಂದಾಪುರದ ಮಂಡಲ ವತಿಯಿಂದ ನಾವು ಇವತ್ತು ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಭವನಕ್ಕೆ 11 ಸೆಂಟ್ಸ್ ಜಾಗವನ್ನು ಪುರಸಭೆಯ ಹೃದಯ ಭಾಗದಲ್ಲಿರುವಂಥ ಸರ್ಕಾರಿ ಭೂಮಿಯನ್ನು ಕಾಂಗ್ರೆಸ್ ಭವನಕ್ಕೆ ಮಂಜೂರು ಮಾಡಿದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ತಿಳಿದಿರುವ ಹಾಗೆ ಪುರಸಭೆ ವ್ಯಾಪ್ತಿಯಲ್ಲಿ ಸರ್ಕಾರಿ ಭೂಮಿಗಳು ತುಂಬ ಕಡಿಮೆ ಇದೆ. ಅದರಲ್ಲೂ ಕೂಡ ಇರುವಂಥ ಸರ್ಕಾರಿ ಭೂಮಿಗೆ ಈ ಹಿಂದೆ ಹಲವಾರು ಇಲಾಖೆಗಳಿರ್ಬೋದು, ಸಾರ್ವಜನಿಕ ಉಪಯೋಗಕ್ಕೆ ಬೇಕಾದಂತಹ ಅಗ್ನಿಶಾಮಕ ದಳದ ಒಂದು ಇರ್ಬೋದು, ಮತ್ತು ಮಲ್ಟಿ ಪಾರ್ಕಿಂಗ್ ಸಿಸ್ಟಮಿಗೆ ಪುರಸಭೆಯ ಸದಸ್ಯರು ಕೂಡ ಬೇಡಿಕೆಯನ್ನು ಕೊಟ್ಟಿದ್ದರು. ಮತ್ತು ಹಲವಾರು ವರ್ಷಗಳಿಂದ ಅಲ್ಲಿನ ಒಂದು ಟ್ಯಾಕ್ಸಿ ಚಾಲಕರು ಮಾಲಕರು ಒಂದು ನಮಗೆ ನಿಲ್ದಾಣವನ್ನು ಮಾಡಿಕೊಡುವಂಥ ಬೇಡಿಕೆಯನ್ನು ಪುರಸಭೆ ಮತ್ತು ತಾಲೂಕು ಆಡಳಿತಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದರು. ಅದನ್ನೆಲ್ಲ ಬದಿಗೆ ದೂಡಿ ಇವತ್ತು ಸರ್ಕಾರ ತಮ್ಮ ಅಧಿಕಾರವನ್ನು ಉಪಯೋಗಿಸಿಕೊಂಡು ಬಡ ಜನರ ಸರ್ಕಾರದ ಭೂಮಿಯನ್ನು ಜನರಿಗೆ ಉಪಯೋಗಕ್ಕೆ ಬರದೆ ಅವರ ಕಾಂಗ್ರೆಸ್ ಭವನಕ್ಕೆ ಮಂಜೂರು ಮಾಡಿಕೊಂಡಿದ್ದು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮುಖ್ಯವಾಗಿ ಇಲ್ಲಿ ವಿಚಾರವೇನೆಂದರೆ, ಇವತ್ತು ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ, ಕಾಂಗ್ರೆಸ್ ಪಕ್ಷ ಕೂಡ ಒಂದು ರಾಷ್ಟ್ರೀಯ ಪಕ್ಷ. ಅವರಿಗೊಂದು 100 ವರ್ಷ ಇತಿಹಾಸ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಒಂದು ಖಾಸಗಿ ಜಾಗವನ್ನು ಮಾಡಿಕೊಂಡು ಅವರು ಕಟ್ಟಡನ ಮಾಡ್ಬೋದಿತ್ತು. ಆದರೆ ಯಾಕೆಂದರೆ ಇಲ್ಲಿ ಸರ್ಕಾರಿ ಭೂಮಿ ಅವರಿಗೆ ಯಾಕೆ ಬೇಕಿತ್ತು ನಮ್ಮದೊಂದು ಪ್ರಶ್ನೆ. ಹಲವಾರು ವರ್ಷಗಳಿಂದ ಬೇಡಿಕೆಗಳನ್ನು ಇವತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಕಚೇರಿ ಮಾಡದೇ ಇರೋದರಿಂದ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದನ್ನು ಉಪಯೋಗಿಸಿಕೊಂಡು ತಮ್ಮ ಕಾಂಗ್ರೆಸ್ ಭವನಕ್ಕೆ ಮಂಜೂರು ಮಾಡಿಕೊಂಡಿದ್ದು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇವತ್ತು ಪ್ರತಿಭಟನೆ ಮೂಲಕ ನಾವು ಇವತ್ತು ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಹ ಕೊಟ್ಟಿದ್ದೇವೆ. ಮುಖ್ಯವಾಗಿ ಇದೊಂದು ಭೂಮಿ ಇವತ್ತು ಮಾರ್ಕೆಟ್ ಮೌಲ್ಯದಲ್ಲಿ ಒಂದು 5 ಲಕ್ಷ ರೂಪಾಯಿಗೆ ಹೋಗುತ್ತದೆ. ಆದರೆ ಇವತ್ತು ಸರ್ಕಾರಿ ಭೂಮಿಯನ್ನು ಇವತ್ತು 11 ಸೆಂಟ್ಸ್ ಜಾಗವನ್ನು ಕೇವಲ 1,75,000 ರೂಪಾಯಿಗೆ ಸರ್ಕಾರಿ ದರದಲ್ಲಿ ಅವರು ಮಂಜೂರನ್ನು ಮಾಡಿಕೊಂಡಿದ್ದಾರೆ. ಅದು ಕೂಡ ಒಂದು ಜನವಿರೋಧಿ ಕಾರ್ಯಕ್ರಮವಾಗಿರ್ತದೆ. ಹಾಗಾಗಿ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ. ಮುಂದೆ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗೆ ನಾವು ಮತ್ತು ತಹಶೀಲ್ದಾರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇದನ್ನು ಸರ್ಕಾರ ಮಟ್ಟದಲ್ಲಿ ಅಧಿಕಾರಿಗಳು ಸರ್ಕಾರಕ್ಕೆ ಇದನ್ನು ಮುಟ್ಟಿಸಬೇಕು. ಇಲ್ಲವಾದರೆ ಮುಂದೆ ನಾವು ಹೋರಾಟ ಮತ್ತು ಇಲ್ಲಿ ಕಾನೂನು ಕ್ರಮವನ್ನು ನಾವು ಮಾಡ್ತೇವೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು.